ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯುಟೋರಿಯಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಸ್ನೇಹಿತರೆ, ನಮ್ಮಲ್ಲಿ ತುಂಬ ಜನ ಮೊಬೈಲನ್ನು ನಾವು ಈಸಿಯಾಗಿ ಇಮೋಜಿಸ್ನ ಬಳಸ್ಬಿಡ್ತೀವಿ. ಆದರೆ ವಿಂಡೋಸಲ್ಲಿ ನಾವು ಇಮೋಜಿ ಹೇಗೆ ಬಳಸೋದು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅದನ್ನು ನಾನು ಇವತ್ತಿನ ಟ್ಯುಟೋರಿಯಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್. ನಾವು ಎಲ್ಲಿ ಇಮೋಜಿನ ಹಾಕಬೇಕು ಅಂತ ಅನ್ಕೋತೀವೋ ಅಲ್ಲಿ ಯೂಶಲಿ ಎಡಿಟ್ ಫೀಲ್ಡಲ್ಲಿ ಹಾಕ್ತೀವಲ್ಲ, ಸೊ ಅಲ್ಲಿ ನಾವು ವಿಂಡೋಸ್ ಫುಲ್ ಸ್ಟಾಪ್ ಕೀ ಕಮಾಂಡ್ನ ಪ್ರೆಸ್ ಮಾಡಬೇಕಾಗತ್ತೆ. ಈಗ ನಾನು ವಿಂಡೋಸ್ ಫುಲ್ ಸ್ಟಾಪ್ ಪ್ರೆಸ್ ಮಾಡ್ತೀನಿ. ಅದಾದ್ಮೇಲೆ ಏನ್ ಬರುತ್ತೆ ಅಂತ ನೋಡೋಣ. Windows Input Experience window, emoji and more menu grouping. Search recently used emojis, GIFs and more. Edit blank. ನೋಡಿ ಫ್ರೆಂಡ್ಸ್, ವಿಂಡೋಸ್ ಫುಲ್ ಸ್ಟಾಪ್ ಪ್ರೆಸ್ ಮಾಡಿದ ತಕ್ಷಣ Document 1. Windows Input Experience. ವಿಂಡೋಸ್ ಇಂಪುಟ್ ಎಕ್ಸ್ಪೀರಿಯನ್ಸ್ ಅಂತ ಬಂತು. ಇಲ್ಲಿ ನಾವು ಟ್ಯಾಬ್ ಮಾಡ್ತಾ ಹೋದ್ರೆ ಹಲವಾರು ಆಪ್ಷನ್ಸ್ಗಳನ್ನ ನಾವು ನೋಡ್ಬೋದು. ಮೊದಲಿಗೆ ನನ್ನ ಫೋಕಸ್ ಎಲ್ಲಿದೆ ಅಂತ ನೋಡೋಣ. See more emoji smiling face with smiling eyes 1 of 12. ಸ್ಟಾರ್ಟಿಂಗ್ ಅಲ್ಲಿ ಇಮೋಜಿ ಯಾವ್ಯಾವುದು ನಾನು ರೀಸೆಂಟ್ ಆಗಿ ಯೂಸ್ ಮಾಡಿದ್ದೀನೋ ಅದನ್ನೆಲ್ಲ ತೋರಿಸ್ತಾ ಇದೆ. ಸ್ಮೈಲಿಂಗ್ ಫೇಸ್ ವಿತ್ ಸ್ಮೈಲಿಂಗ್ ಐಸ್ ಅಂತ ಒಂದು ಇಮೋಜಿ ತೋರಿಸ್ತಾ ಇದೆ. ಸೊ 12 ಇಮೋಜಿಸ್ನ ಸದ್ಯಕ್ಕೆ ತೋರಿಸ್ತಾ ಇದೆ. ಇದೇನಂದ್ರೆ ರೀಸೆಂಟ್ಲಿ ಯೂಸ್ ಮಾಡಿರುವಂಥ ಇಮೋಜಿಸ್ಗಳು. ಇಲ್ಲಿ ರೈಟ್ ಆರೋ ಪ್ರೆಸ್ ಮಾಡ್ಕೊಳ್ತಾ ಎಲ್ಲ ಇಮೋಜಿಸ್ನ ನಾವು ಇಲ್ಲಿ ನೋಡ್ಬೋದು. Rolling on the floor laughing 2 of 12. Face with tears of joy 3 of 12. Loudly crying face 4 of 12. Sparkling heart 5 of 12. Woman gesturing OK 6 of 12. ನೋಡಿ ಫ್ರೆಂಡ್ಸ್, ಈ ತರ ಒಂದು 12 ಇಮೋಜಿ ಈಗ ತೋರಿಸ್ತಾ ಇದೆ. ಇದನ್ನ ನಾನು ಯಾವುದನ್ನು ಅಪ್ಲೈ ಮಾಡ್ತಾ ಇಲ್ಲ, ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ. See more emoji button. ಈಗ 12 ತೋರಿಸಿತ್ತಲ್ಲ, ಇನ್ನ ಹೆಚ್ಚಿನ ಇಮೋಜಿಸ್ನ ನೋಡಕ್ಕೆ ಈ ಒಂದು ಬಟನ್ ಮೇಲೆ ನಾವು ಸ್ಪೇಸ್ ಪ್ರೆಸ್ ಮಾಡಬೇಕಾಗತ್ತೆ. ಈಗ ಮತ್ತೆ ಟ್ಯಾಪ್ ಮಾಡ್ತಾ ಇದ್ದೀನಿ. GIF animated image clip Windows GIF 1 of 4. ಗಿಫ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆನಿಮೇಟೆಡ್ ಇಮೇಜ್ ಅಂದ್ರೆ ಇಮೋಜಿಗೂ ಮತ್ತೆ ಈ ಗಿಫ್ಗೆ ಇರುವಂತ ಡಿಫ್ರೆನ್ಸ್ ಏನಂತ ಅಂದ್ರೆ, ಇಫ್ ಅನ್ನೋದು ಒಂದು ಇಮೇಜ್ ರೂಪದಲ್ಲಿರುತ್ತೆ, ಇಮೋಜಿ ಟೆಕ್ಸ್ಟ್ ಅಲ್ಲಿರುತ್ತೆ ಯೂಶುವಲಿ. ಇಲ್ಲಿ ಒಂದಷ್ಟು ಗಿಫ್ಟ್ಗಳನ್ನ ತೋರಿಸ್ತಾ ಇದೆ. ನಾನು ಇದನ್ನು ಸಹ ನಾನು ಟಚ್ ಮಾಡಕ್ ಹೋಗಲ್ಲ, ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಿದ್ದೀನಿ. Link powered by Tenor. See more GIF button. ನೋಡಿ ಫ್ರೆಂಡ್ಸ್, ಅಲ್ಲಿ ಸಿಮೋರ್ ಇಮೋಜಿ ಅಂತ ಬಂದಂಗೆ ಇಲ್ಲಿ ಸಿಮೋರ್ ಜಿಫ್ ಅಂತಾನು ಹೇಳ್ತಾ ಇದೆ. K emoji lower half circle 1 of 6. ಇಲ್ಲಿ ಕೆ ಇಮೋಜಿ ಅಂತ ಇದು ಒಂದು ರೀತಿಯ ಇಮೋಜಿಸ್ಗಳು, ಅದನ್ನು ಸಹ ತೋರಿಸ್ತಾ ಇದೆ. ಇದ್ಲು ನಾನೇನು ಮಾಡಲ್ಲ. See more K emoji button. ಮತ್ತೆ ಟ್ಯಾಪ್ ಮಾಡಿದಾಗ ಸಿಮೋರ್ ಬರ್ತಾ ಇದೆ. Symbols 1 of 12. ಈಗ ಮತ್ತೆ ಟ್ಯಾಪ್ ಮಾಡಿದೆ, ಸಿಂಬಲ್ಸ್ 1 of 12 ಅಂತ ಇದೆ. Left arrow 7 of 12. Symbols 1 of 2 of 12. Euro 3 of 12. ಇದೆಲ್ಲ ಸಿಂಬಲ್ಸ್ಗಳು. ರೈಟ್ ಆರೋ ಲೆಫ್ಟ್ ಆರೋ ಮಾಡಿಕೊಂಡು ನಾವು ನೋಡ್ಬೋದು. ಮತ್ತೆ ಟ್ಯಾಪ್ ಮಾಡ್ತಿದ್ದೀನಿ. See more symbols button. ಸಿಮೋರ್ ಸಿಂಬಲ್ಸ್ ಅಂತ ಹೇಳ್ತು. ಇನ್ನ ಹೆಚ್ಚಿನ ಸಿಂಬಲ್ಸ್ ನಾವು ಬೇಕಿದ್ರೆ ಇಲ್ಲಿ ಸ್ಪೇಸ್ ಮಾಡಬೇಕಾಗುತ್ತೆ. Most recently used selected 1 of 6. ಅದಾದ್ಮೇಲೆ ನಾನು ಟ್ಯಾಪ್ ಮಾಡಿದಾಗ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಂತ ಒಂದು ಆಪ್ಷನ್ ಸಿಗ್ತಾ ಇದೆ. ಇಲ್ಲಿ ಎಲ್ಲ ತರದ ಟ್ಯಾಬ್ಗಳಿದೆ ನೋಡಿ. Emoji 2 of 6. Most recently used selected 1 of 6. ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್ ಸೆಲೆಕ್ಟೆಡ್ ಅಂತ ಇದೆ. ನಾನು ರೀಸೆಂಟ್ ಆಗಿ ಯೂಸ್ ಮಾಡಿರೋಂಥ ಇಮೋಜಿ ಅಥವಾ ಇನ್ನೇನು ಸಿಂಬಲ್ಸು ಎಲ್ಲ ತೋರಿಸೋಂಥ ಒಂದು ಆಪ್ಷನ್ನು. ರೈಟ್ ಆರೋ ಪ್ರೆಸ್ ಮಾಡ್ತಿದ್ದೀನಿ. Emoji 2 of 6. GIF 3 of 6. K emoji 4 of 6. Symbols 5 of 6. Clipboard history 6 of 6. ನೋಡಿ ಫ್ರೆಂಡ್ಸ್, ಈ ತರ ಒಂದು 6 ಆಪ್ಷನ್ಸ್ಗಳಿದೆ. ಇದರಲ್ಲಿ ನಾನು ಇಮೋಜಿನ್ ಸೆಲೆಕ್ಟ್ ಮಾಡ್ತೀನಿ. Emoji most recently used selected 1 of 6. ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್ ಸೆಲೆಕ್ಟ್ ಆಗಿದೆ, ಅದೇ ಸಫಿಷಿಯೆಂಟ್. ಬಟ್ ಆದ್ರೂ ನಾನು ಇಮೋಜಿ ಸೆಲೆಕ್ಟ್ ಮಾಡಿ ಇನ್ನೇನೇನಿರುತ್ತೆ ಅಂತ ತೋರಿಸ್ಬೇಕಷ್ಟೇ. Emoji 2 of 6. Emoji selected recent smiling face with smiling eyes 1 of 24. Rolling on the floor laughing 2 of 24. Face with tears of joy 3 of 24. Loudly crying face 4 of 24. Sparkling heart 5 of 24. ಇದೆಲ್ಲ ನಾನು ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದಾಗ ಸಿಗ್ತಾ ಇರುವಂತ ಆಪ್ಷನ್. ಈಗ ಡೌನ್ ಆರೋ ಮಾಡ್ತೀನಿ ನೋಡಿ. OK hand 11 of 24. ಸೊ ಈಗ ಓಕೆ ಹ್ಯಾಂಡ್ 11th ಆಪ್ಷನ್ ಹೋಯ್ತು. ಅಂದ್ರೆ ಇದೊಂಥರ ರೋಸ್ ಅಂಡ್ ಕಾಲಮ್ಸ್ ಆ ತರ ಒಂದು ಅರೇಂಜ್ಮೆಂಟ್ ನ ಇಲ್ಲಿ ಮಾಡಿರ್ತಾರೆ. ಯಾವ್ದೋ ಒಂದು ಇಮೋಜಿ ನಮ್ಗೆ ಯಾವ್ದೋ ಒಂದು ಬೇಕಿರುತ್ತೆ. OK hand 11 of 24. ಓಕೆ ಹ್ಯಾಂಡ್ ಅಂತ ಇದೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. Emoji and more menu document list recent list. OK hand 11 of 24. ಅಲ್ಲಿ ನಾವು ಒಂದ್ಸತಿ ಎಂಟರ್ ಪ್ರೆಸ್ ಮಾಡ್ಬಿಟ್ಟು ಎಸ್ಕೇಪ್ ಪ್ರೆಸ್ ಮಾಡ್ಬಿಟ್ರೆ ಸಾಕು. Document 1 or OK hand.
ನೋಡಿ ಫ್ರೆಂಡ್ಸ್, ಓಕೆ ಹ್ಯಾಂಡು ಇಮೋಜಿ ನನ್ನ ಒಂದು ಎಡಿಟ್ ಫೀಲ್ಡ್ ಏನು ಓಪನ್ ಮಾಡಿದ್ದೆ ಆಗಲೇ ಅದರಲ್ಲಿ ಟೈಪ್ ಆಗಿದೆ. ಸೊ ಈ ಥರ ನೀವು ಬೇಕಾಗಿರುವಂಥ ಒಂದು ಇಮೋಜಿಸ್ನ ಲ್ಯಾಪ್ಟಾಪಲ್ಲಿ ನೀವು ಬಳಸ್ಕೊಬೋದಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.